ದತ್ತು ಪಡೆದ ಮಗಳ ಮೇಲೆಯೇ ಮಲತಾಯಿಯೊಬ್ಬಳು ಮೃಗೀಯ ರೀತಿಯಲ್ಲಿ ವರ್ತಿಸಿರುವ ಘಟನೆ ಗುಡ್ಲುಪೇಟೆ ಪಟ್ಟಣದಲ್ಲಿ ನಡೆದಿದ್ದು, 11 ವರ್ಷದ ಬಾಲಕಿಗೆ ವಿನಾಕಾರಣ ಹಿಂಸಿಸುತ್ತಿದ್ದ ಕಿರಾತಕಿ ಹೆಂಗಸು ಪೊಲೀಸರ ಅತಿಥಿಯಾಗಿದ್ದಾಳೆ. ತಾಲೂಕಿನ ನೆನೆಕಟ್ಟೆ ನಿವಾಸಿ ಪುಟ್ಟರಾಜಚಾರಿ ಸೌಮ್ಯ ದಂಪತಿ 1 ವರ್ಷದ ಹೆಣ್ಣು ಮಗುವನ್ನು ದತ್ತು ಪಡೆದಿದ್ದರು ಎನ್ನಲಾಗುತ್ತಿದ್ದು, ಮಗುವಿಗೆ ಕಳೆದೆರಡು ವರ್ಷದಿಂದ ಮಲತಾಯಿ ಸೌಮ್ಯ ಎಂಬಾಕೆ ಮಾನಸಿಕವಾಗಿ, ದೈಹಿಕವಾಗಿ ಚಿತ್ರಹಿಂಸೆ ನೀಡುತ್ತಿದ್ದಳು ಎಂಬುದಾಗಿ ಸಂತ್ರಸ್ತೆ ಬಾಲಕಿ ಅಳಲು ತೋಡಿಕೊಂಡಿದ್ದಾಳೆ. ಕಿರಾತಕಿಯಿಂದ ಥಳಿತಕ್ಕೊಳಗಾದ ಬಾಲಕಿ ನಡೆಯಲಾಗದೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾಳೆ. ಪುಟ್ಟರಾಜಚಾರಿ ಟೈಲರಿಂಗ್ ಕೆಲಸ ಮಾಡುತ್ತಿದ್ದು, ನನಗೇನೂ ಗೊತ್ತಿಲ್ಲ ಎನ್ನುತ್ತಿದ್ದಾರೆ. ಆದರೆ ಮಲತಾಯಿ ಕ್ರೌರ್ಯಕ್ಕೆ ಸಿಲುಕಿ ಬಾಲಕಿ ವರ್ಷಗಟ್ಟಲೆ ನರಳಾಡಿರುವುದು ಬೆಳಕಿಗೆ ಬಂದಿದೆ. ವಿಚಿತ್ರವಾಗಿ ಬಾಲಕಿ ಮೇಲೆ ಎರಗಿರುವ ಕಿರಾತಕಿ ತಾಯಿ ಬಾಯಿಗೆ ಖಾರದ ಪುಡಿಯನ್ನು ಹಾಕಿ ಮರ್ಮಾಂಗಕ್ಕೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿ ವಿಕೃತಿ ಮೆರೆದಿದ್ದಾಳೆ. ಗುರುವಾರ ಮುಂಜಾನೆ ಬಾಲಕಿ ನೋವು ತಾಳಲಾರದೆ ಚೀರಾಡಿದ್ದನ್ನು ಗಮನಿಸಿದ ಅಕ್ಕಪಕ್ಕದ ಮನೆಯವರು ಬಾಲಕಿಯನ್ನು ರಕ್ಷಿಸಿ ಮೃಗೀಯ ವರ್ತನೆ ಮಾಡಿದ ಆಕೆಯನ್ನು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಘಟನಾ ಸಂಬಂಧ ದೂರು ದಾಖಲಿಸಿಕೊಂಡಿರುವ ಗುಡ್ಲುಪೇಟೆ ಪೊಲೀಸರು ತನಿಖೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದು, ಬಾಲಕಿಯನ್ನು ಮನಬಂದಂತೆ ಥಳಿಸಿರುವ ಸೌಮ್ಯ ಎಂಬಾಕೆಗೆ ಕಠಿಣ ಶಿಕ್ಷೆ ವಿಧಿಸಬೇಕು ಎಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಸೌಮ್ಯ 12 ವರ್ಷ ಅಂದರೆ ಬೆದರಿಸಿದ್ದಕ್ಕೆ ಗಮನಕ್ಕೆ ಬಂದಿತ್ತು. ಆದರೆ ಈ ಥರ ಮಾಡ್ತೀನಿ ಪಾಪು ಹೇಳಿದ್ದು ರಾತ್ರಿ ಬೆಳಿಗ್ಗೆ ನಾನು ಇರಲಿಲ್ಲ ಅಂತ ಕೊಟ್ಟಾಗ ಕೆಲಸ ಮಾಡ್ಬಿಟ್ಟು ಆದಮೇಲೆ ಈ ಥರ ಮಾಡಿರೋದು. ಏನು ಕೆಲಸ ಮಾಡೋದು ಡೈಲಿ ಹಂಗೇನಿಲ್ಲ ಈಗ ಮಾಮೂಲಿ ಮಾತಾಡೋದು ಇದ್ದೇ ಇರ್ತಾರೆ. ಇಲ್ಲ ನಾಳೆ ಈಗ ಅವರು ಕಲಸಿ ಅನ್ನ ಹಾಕಿ ತುರುಕ್ತಿತ್ತಂತಲ್ಲ ಅಮ್ಮ ಬಾಯಿಗೆ. ಇದ್ದಿರ್ಲಿಲ್ಲ ದಿನ ಎದುರಿಸೋದಂತ ಏನಿಲ್ಲ, ಮಾಮೂಲಿ ನಾವೇನೋ ಇದಿಲ್ಲ ಕೆಲಸ ಮಾಡೋದು ಮಾಮೂಲಿ. ಅಲ್ಲಲ್ಲ, ನಿಮ್ಗೆ ಮಗಳ ಜವಾಬ್ದಾರಿ ಇರ್ತಲ್ಲ ನಿಮ್ಮ ಮೇಲೆ. ಜವಾಬ್ದಾರಿ ಇರುತ್ತೆ. ನಾನೇ ಸ್ಕೂಲ್ ಗೊತ್ತಿಲ್ಲ ಹೊಂಟೈತಿವಿ ಅಂದ್ರೆ ಹೆಂಗಾರೆ ಯಾರು ಮಾಡಿದ್ರು. ಎಷ್ಟು ಹೊತ್ತ ಇರೋದು? 6ನೇ. ಏನು ಹೆಸರು ಹುಡುಗಿ ಹೆಸರು? ಚಂದನ್ ಅಂತ. ಈಗ ಈ ತರ ಮಗಳಿಗೆ ಮಾಡಿದಾರಲ್ಲ ಅವ್ರ ತಾಯಿ, ಇದಕ್ಕೇನು ಹೇಳ್ತೀರಾ? ಮಾಡಬಾರ್ದು, ತಪ್ಪು ಅಂತ ಹೇಳ್ತೀನಿ. ತಪ್ಪು ಅವ್ರು ಮಾಡಿರೋದು. ತಪ್ಪು ಅಪ್ಪ ಈಗ